ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವು ಮೈಸೂರು ಪ್ಯಾಲೇಸ್ ಮುಗಿಸ್ಕೊಂಡು ಇವಾಗ ಝೂ ಕಡೆ ಬಂದಿದ್ದೀವಿ. ಬನ್ನಿ ಒಂದು ಝೂನ ಸುತ್ತಾಕೊಂಡು ಬರೋಣ. ಫಸ್ಟು ನಮಗೆ ಸಿಂಹಣ್ಣ ಸಿಗ್ತಾನೆ ಅಂದ್ಕೊಂಡ್ರೆ ಇಲ್ಲಿ ಹುಲಿಯಣ್ಣ ಸಿಕ್ಕಿದ್ದಾನೆ. ಸೊ ಅವನು ಕೂಡ ಇವಾಗ ಎದ್ದಿರೋ ಥರ ಇದೆ. ಸೊ ಆಮೇಲೆ ಬಂದು ಮಾತಾಡ್ಸೋಣ. ಇವಾಗ ಬೇರೆ ರೌಂಡ್ ಹೊಡ್ಕೊಂಡು ಬರೋಣ ಬನ್ನಿ. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಸಿಂಹಣ್ಣ ಸಿಗ್ಬೋದು ಅನಿಸುತ್ತೆ, ನೋಡೋಣ. ನೋಡ್ತಿದ್ದೀರಲ್ಲ, ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿದೆ. ಪಕ್ಷಿಗಳ ಕಲರವ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಕೇಳುವಾಗ. ನೀವು ಎಲ್ಲ ಯಾವ್ದ್ಯಾವ್ದು ವರ್ಷದಲ್ಲಿ ವಿಸಿಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೋಡಿ, ಸಿಂಹಣ್ಣ ತುಂಬಾ ವಯಸ್ಸಾಗ್ಬಿಟ್ಟಿದೆ ಪಾಪ. ಬಂತು ನೋಡಿ, ನಮ್ಮ ಕ್ಯಾಟಗರಿ ಬಂತು ನೋಡಿ. ಇಲ್ಲಿ ಆರಾಮಾಗಿ ಪಾಪ ಒಂದೇ ಉಬ್ಬಂಟಿಯಾಗಿ ಓಡಾಡ್ಕೊಂಡಿದೆ. ಏನು ಮಾಡೋದು, ಪ್ರಾಣಿಗಳನ್ನ ಝೂ ಅಲ್ಲಿ ಹಾಕಿಬಿಟ್ಬಿಡ್ತಾರೆ. ಅವು ಪಾಪ ಇನ್ನೇನು ಮಾಡ್ತವೆ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತವೆ ಅಷ್ಟೆ. ಇದು ನಾಯಿ ಜಾತಿಯ ನರಿ ಅಂತ ಹೇಳ್ತಾರಂತೆ. ಸೊ ನೋಡಿ, ಸೇಮ್ ನಾಯಿಗಳ ಥರನೇ ಇದೆ ನೋಡೋಕ್ಕೆ, ಆದರೆ ನರಿ ಬುದ್ಧಿ. ನೋಡಿ, ಜಿಂಕೆಗಳು ಎಷ್ಟು ಚೆನ್ನಾಗಿದೆ, ಗುಂಪಾಗಿ ನಿಂತಿತ್ತು. ಇದೆಲ್ಲ ನೋಡುವಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡಿ. ಆನೆಗಳಾಗಿರ್ಬೋದು, ಇಲ್ಲೆಲ್ಲ ನಿಮಗೆ ಬ್ಯಾಟ್ಸ್ ಅದೆಲ್ಲ ಇತ್ತು. ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಯಾಕಂದರೆ ಅಲ್ಲೊಂದು ಇಲ್ಲೊಂದು ಇದ್ದಿದ್ದ ಕಾರಣದಿಂದಾಗಿ. ಜಿರಾಫೆ ಎಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ. ಹೆಂಗೆ ಇರುತ್ತಂತ ಗೊತ್ತು, ನೋಡಿ ಹೇಗಿದೆ ಅಂತ. ನೀವು ಕೂಡ ಈ ಥರ ಪ್ಲೇಸಸ್ನ ವಿಸಿಟ್ ಮಾಡ್ತಾಯಿರಿ ಆದಷ್ಟು, ಯಾಕಂದರೆ ಮೈಂಡ್ಸ್ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮಗೆ. ಯಾವಾಗಲೂ ಮನೆ ಆಫೀಸ್ ಅಂತಿರೋರಿಗೆ ಈ ಥರ ಪ್ಲೇಸಸ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ನಾವಿವಾಗ ಮೈಸೂರು ಝೂನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೀವು ಅಂದ್ಕೊಂಡಿದ್ದೀರಾ? ನೋಡಿ, ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.